ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಟ್ರಯಲ್ ಆರಂಭ ಆಗಿದೆ. ಟ್ರಯಲ್ ವೇಳೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿದ್ರು. ಆದರೆ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಸಣ್ಣದಾದಂತಹ ಸಿಹಿ ಸುದ್ದಿ ಸಿಕ್ಬಿಟ್ಟಿದೆ. ಹೋಪ್ಸ್ ಫಾರ್ ದ ಬೆಸ್ಟ್ ಅಂತಾರಲ್ಲ, ಆ ಹೋಪ್ಸ್ ಬಂದಿದೆ. ದರ್ಶನ್ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದ್ರು. ಯಾಕೆ ಗೊತ್ತಾ? ಪೊಲೀಸರ ಮುಂದೆ ಒಂದು ಹೇಳಿದ್ದಾರೆ, ಕೋರ್ಟ್ ಅಲ್ಲಿ ಟ್ರಯಲ್ ನಡೀಬೇಕಾದ್ರೆ ಅಲ್ಲೊಂದು ಹೇಳಿದ್ದಾರೆ. ಅವ್ರಿಗೆ ಏಜ್ ಆಗಿದೆ. ಇನ್ನು ಇವಾಗಿಂದು ಎಲ್ಲಿ ನೆನಪಿರುತ್ತೆ ಅವ್ರಿಗೆ? ಹೇಳಿ, ಎಲ್ಲಿ ನೆನಪಿರುತ್ತೆ ಅವ್ರಿಗೆ? ಏಜ್ ಆಗಿದೆ. ನಾವು ಹೇಳ್ತಾ ಇರೋದು ಅದು ಕೋರ್ಟು ಮುಂದೆ ಯಾರೇ ಮಾಡಿದ್ರು ಕೂಡ ಅದು ಸರಿ ಬರೋದು. ಯಾಕಂದ್ರೆ ಮೊನ್ನೆ ಈ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ದ್ವಂದ್ವ ಹೇಳಿಕೆ, ಅಂದ್ರೆ ಗೊಂದಲದ ಹೇಳಿಕೆಗಳನ್ನ ಕೊಟ್ಬಿಟ್ರು. ಸಾಕ್ಷಿ ಹೇಳಿಕೆ ಕೊಡುವಾಗ, ಸಾಕ್ಷಿ ಹೇಳಿಕೆ ದಾಖಲು ಮಾಡುವಾಗ. ಹಾಗಾಗಿ ಪೊಲೀಸರು ಮುಂದೆ ಒಂದು ಹೇಳಿದ್ದಾರೆ, ಕೋರ್ಟ್ ಮುಂದೆ ಒಂದು ಹೇಳಿದ್ದಾರೆ. ಮಗನ ಕಳ್ಕೊಂಡು ಪಾಪ ಅವ್ರ ನೋವು ಅವರಲ್ಲಿದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅವ್ರ ಮನೆಗೆ ಹೋದಾಗ ಒಂದು ಮಾತು ಹೇಳಿದ್ರು ಗೊತ್ತಾ? ನಾನೇ ಹೋಗಿದ್ದೆ ಸರ್, ನಾವೇನಾದ್ರೂ ಮನೇಲಿ ಬಿದ್ರೆ ನಮ್ಮನ್ನ ಎತ್ತಕ್ಕೆ ನಮ್ಮ ಮಗನೇ ಬರಬೇಕಿತ್ತು. ನಮ್ಗೇನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ನಮ್ಮ ಮಗನೇ ಬರಬೇಕಾಗಿತ್ತು. ಇವತ್ತು ನಮ್ಗೊಂದು ಟ್ಯಾಬ್ಲೆಟ್ ಬೇಕು ಅಂದ್ರು ಅವನೇ ಮಾಡಬೇಕಿತ್ತು. ಇವತ್ತು ಅವನಿಲ್ಲ. ನಮಗ್ ಬೇಕಾಗಿರುವಂತ ಟ್ಯಾಬ್ಲೆಟ್ಗಳು ತಂದ್ಕೊಡೋರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಿದ್ರು. ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು. ಅಂಥ ಮನಸ್ಥಿತಿ ಇರುವಂತಹ ಆ ಪೋಷಕರಿಗೆ ಗೊಂದಲದ ಹೇಳಿಕೆಗಳು ಕೊಡೋದ್ರಲ್ಲಿ ಸಾಮಾನ್ಯನೇ, ಅದರಲ್ಲೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ಮಗನ ಮೊಬೈಲ್ ನಂಬರ್ ಗುರುತಿಸೋದಕ್ಕೂ ಕೂಡ ಫೀಲ್ ಆದ್ರೆ ಆಯ್ತು. ಎಷ್ಟು ಜನ ಮೊಬೈಲ್ ನಂಬರ್ ತಲೆಗೆ ಇಟ್ಕೊಂಡಿರ್ತಾರೆ ಹೇಳಿ? ಏಜ್ ಆಗಿರೋರು. ಅವ್ರಿಗೆ ಒಂದ್ ರೋಡಲ್ಲಿ ಹೋದ್ರೆ ನೆಕ್ಸ್ಟ್ ಆ ರೋಡಲ್ಲಿ ನಾನು ಈ ರೋಡಲ್ಲೇ ಓದ್ದ ಅಂತ ಅಂತಾರೆ. ಫೇಲ್ಯೂರ್ ಆಗಿದೆ ಟ್ರಯಲ್. ಸೊ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಎಸ್ ಬಾಲನ್ ಅವರು ಪಾಟಿ ಸವಾಲು ವಿಚಾರವಾಗಿ ತೆಗೆದುಕೊಂಡಂತ ಹೇಳಿಕೆ ಆಗ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಆರೋಪಿಗಳಿಗೆ ಸಹಾಯಕ ಆಗತ್ತೆ ಅಂತ ಕಾಣುತ್ತೆ. ರತ್ನಪ್ರಭಾ ಅವರನ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದು, ಆದ್ರೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಸಾಕ್ಷಿಯನ್ನ ಅವರು ನುಡಿದಿಲ್ಲ. ಒಂದು ವೇಳೆ ಉಳಿದ ಸಾಕ್ಷಿಗಳು ಇದೇ ರೀತಿ ಗೊಂದಲಮಯವಾದಂತ ಹೇಳಿಕೆಯನ್ನ ಕೊಟ್ಟಬಿಟ್ರೆ ಮುಗೀತು ಕತೆ. ಏನ್ ನಾಳೆನೇ ಮುಗಿದೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನೂ ಇದಾರೆ, ಇನ್ನೂ ಇಬ್ಬರದೇ ಆಗಿರೋದು. ಇನ್ನೂರು ಜನರ ಮೇಲಿದ್ದಾರೆ ಸಾಕ್ಷಿಗಳು. ಅಷ್ಟು ಜನರದು ಆಗ್ಬೇಕಲ್ಲ. ಎಲ್ಲಾರ್ಗೂ ಕೂಡ ಪ್ಲಸ್ ಪಾಯಿಂಟ್. ನಾಳೆನೇ ಆಗ್ಬಿಡಲ್ಲ, ನೆಕ್ಸ್ಟ್ ಮಂತ್ ಆಗ್ಬಿಡಲ್ಲ, ಮಿನಿಮಮ್ 1 ವರ್ಷ ಆದ್ರೂ ಬೇಕು. ಅದ್ರ ಒಂದು ರೀತಿಲಿ ಅವ್ರಿಗೆ ಹೋಪ್ಸ್ ಅದಂತೂ ಸಿಕ್ಕಿದೆ. ಸೊ ರತ್ನಪ್ರಭಾ ಅವರ ರೀತಿ ಹೇಳಿದ್ರೆ ಅಕ್ವಿಟ್ ಆಗ್ಬೋದು, ಸಾಕ್ಷಿಗಳು ಸರಿಯಿಲ್ಲ ಅಂತೇಳಿ. ಆಗ ಏನಾಗುತ್ತೋ ನೋಡ್ಬೇಕು. ಕಾನೂನಿಗೆ ಪ್ರತಿಯೊಬ್ರು ಕೂಡ ತಲೆ ಬಾಗ್ಲೇಬೇಕು. ಕೋರ್ಟ್ ಏನ್ ಕೇಳುತ್ತೆ? ಎವಿಡೆನ್ಸ್ ಕೇಳುತ್ತೆ. ಆ ಎವಿಡೆನ್ಸ್ ಇಲ್ಲ ಅಂತಂದ್ರೆ ಯಾವುದನ್ನು ಕೂಡ ನಂಬೋದಿಲ್ಲ. ಅಷ್ಟೇ. ಮುಂದಿನ ಸುದ್ದಿ ಗಮನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಟ್ರಯಲ್ ಆರಂಭ ಆಗಿದೆ. ಟ್ರಯಲ್ ವೇಳೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿದ್ರು. ಆದರೆ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಸಣ್ಣದಾದಂತಹ ಸಿಹಿ ಸುದ್ದಿ ಸಿಕ್ಬಿಟ್ಟಿದೆ. ಹೋಪ್ಸ್ ಫಾರ್ ದ ಬೆಸ್ಟ್ ಅಂತಾರಲ್ಲ, ಆ ಹೋಪ್ಸ್ ಬಂದಿದೆ. ದರ್ಶನ್ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದ್ರು. ಯಾಕೆ ಗೊತ್ತಾ? ಪೊಲೀಸರ ಮುಂದೆ ಒಂದು ಹೇಳಿದ್ದಾರೆ, ಕೋರ್ಟ್ ಅಲ್ಲಿ ಟ್ರಯಲ್ ನಡೀಬೇಕಾದ್ರೆ ಅಲ್ಲೊಂದು ಹೇಳಿದ್ದಾರೆ. ಅವ್ರಿಗೆ ಏಜ್ ಆಗಿದೆ. ಇನ್ನು ಇವಾಗಿಂದು ಎಲ್ಲಿ ನೆನಪಿರುತ್ತೆ ಅವ್ರಿಗೆ? ಹೇಳಿ, ಎಲ್ಲಿ ನೆನಪಿರುತ್ತೆ ಅವ್ರಿಗೆ? ಏಜ್ ಆಗಿದೆ. ನಾವು ಹೇಳ್ತಾ ಇರೋದು ಅದು ಕೋರ್ಟು ಮುಂದೆ ಯಾರೇ ಮಾಡಿದ್ರು ಕೂಡ ಅದು ಸರಿ ಬರೋದು. ಯಾಕಂದ್ರೆ ಮೊನ್ನೆ
ಈ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ದ್ವಂದ್ವ ಹೇಳಿಕೆ ಅಂದ್ರೆ ಗೊಂದಲದ ಹೇಳಿಕೆಗಳನ್ನ ಕೊಟ್ಬಿಟ್ರು. ಸಾಕ್ಷಿ ಹೇಳಿಕೆ ದಾಖಲು ಮಾಡುವಾಗ. ಹಾಗಾಗಿ ಪೊಲೀಸರು ಮುಂದೆ ಒಂದು ಹೇಳಿದ್ದಾರೆ, ಕೋರ್ಟ್ ಮುಂದೆ ಒಂದು ಹೇಳಿದ್ದಾರೆ. ಮಗನ ಕಳ್ಕೊಂಡು ಪಾಪ ಅವ್ರ ನೋವು ಅವರಲ್ಲಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅವ್ರ ಮನೆಗೆ ಹೋದಾಗ ಒಂದು ಮಾತು ಹೇಳಿದ್ರು ಗೊತ್ತಾ, ನಾನೇ ಹೋಗಿದ್ದೆ ಸರ್, ನಾವೇನಾದ್ರೂ ಮನೇಲಿ ಬಿದ್ರೆ ನಮ್ಮನ್ನ ಎತ್ತಕ್ಕೆ ನಮ್ಮ ಮಗನೇ ಬರಬೇಕಿತ್ತು. ನಮ್ಗೇನಾದ್ರು ಆರೋಗ್ಯದಲ್ಲಿ ಏರುಪೇರು ಆಯ್ತಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ನಮ್ಮ ಮಗನೇ ಬರಬೇಕಾಗಿತ್ತು. ಇವತ್ತು ನಮ್ಗೊಂದು ಟ್ಯಾಬ್ಲೆಟ್ ಬೇಕು ಅಂದ್ರು ಅವನೇ ಮಾಡಬೇಕಿತ್ತು. ಇವತ್ತು ಅವನಿಲ್ಲ. ನಮಗ್ ಬೇಕಾಗಿರುವಂತ ಟ್ಯಾಬ್ಲೆಟ್ಗಳು ತಂದ್ಕೊಡೋರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಿದ್ರು, ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು. ಅಂಥ ಮನಸ್ಥಿತಿ ಇರುವಂತ ಆ ಪೋಷಕರಿಗೆ ಗೊಂದಲದ ಹೇಳಿಕೆಗಳು ಕೊಡೋದ್ರಲ್ಲಿ ಸಾಮಾನ್ಯನೇ, ಅದರಲ್ಲೇನು ದೊಡ್ಡ ವಿಚಾರ. ಆದ್ರೆ ಈ ಮಗನ ಮೊಬೈಲ್ ನಂಬರ್ ಗುರ್ಸೋದಕ್ಕೂ ಕೂಡ ಫೀಲ್ ಆದ್ರೆ ಆಯ್ತು. ಎಷ್ಟು ಜನ ಮೊಬೈಲ್ ನಂಬರ್ ತಲೆಗೆ ಇಟ್ಕೊಂಡಿರ್ತಾರೆ ಹೇಳಿ, ಏಜ್ ಆಗಿರೋರು. ಅವ್ರಿಗೆ ಒಂದ್ ರೋಡಲ್ಲಿ ಹೋದ್ರೆ ನೆಕ್ಸ್ಟ್ ಆ ರೋಡಲ್ಲಿ ನಾನು ಈ ರೋಡಲ್ಲೇ ಓದ್ನ ಅಂತ ಅಂತಾರೆ. ಫೇಲ್ಯೂರ್ ಆಗಿದೆ ಟ್ರಯಲ್. ಸೊ ಪವಿತ್ರಗೌಡ ಪರ ವಕೀಲರಾಗಿರುವಂತಹ ಎಸ್ ಬಾಲನ್ ಅವರು ಪಾಟಿ ಸವಾಲು ವಿಚಾರವಾಗಿ ತೆಗೆದುಕೊಂಡಂತ ಹೇಳಿಕೆ ಆಗ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಆರೋಪಿಗಳಿಗೆ ಸಹಾಯಕ ಆಗತ್ತೆ ಅಂತ ಕಾಣುತ್ತೆ. ರತ್ನಪ್ರಭಾ ಅವರನ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದು, ಆದ್ರೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಸಾಕ್ಷಿಯನ್ನ ಅವರು ನುಡಿದಿಲ್ಲ. ಒಂದು ವೇಳೆ ಉಳಿದ ಸಾಕ್ಷಿಗಳು ಇದೇ ರೀತಿ ಗೊಂದಲಮಯವಾದಂತ ಹೇಳಿಕೆಯನ್ನ ಕೊಟ್ಟಬಿಟ್ರೆ ಮುಗೀತು ಕತೆ. ಇನ್ನು ನಾಳೆನೇ ಮುಗಿದೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನೂ ಇದಾರೆ, ಇನ್ನೂ ಇಬ್ಬರದೇ ಆಗಿರೋದು. ಇನ್ನು 200 ಜನರ ಮೇಲಿದ್ದಾರೆ ಸಾಕ್ಷಿಗಳು. ಅಷ್ಟು ಜನರದು ಆಗ್ಬೇಕಲ್ಲ. ಎಲ್ಲಾರ್ಗೂ ಕೂಡ ಪ್ಲಸ್ ಪಾಯಿಂಟ್. ನಾಳೆನೇ ಆಗ್ಬಿಡಲ್ಲ, ನೆಕ್ಸ್ಟ್ ಮಂತ್ ಆಗ್ಬಿಡಲ್ಲ, ಮಿನಿಮಮ್ 1 ವರ್ಷ ಆದ್ರೂ ಬೇಕು. ಅದ್ರ ಒಂದು ರೀತಿಯಲ್ಲಿ ಅವ್ರಿಗೆ ಹೋಪ್ಸ್ ಅದಂತೂ ಸಿಕ್ಕಿದೆ. ಸೊ ರತ್ನಪ್ರಭಾ ಅವರ ರೀತಿ ಹೇಳಿದ್ರೆ ಅಕ್ವಿಟ್ ಆಗ್ಬೋದು, ಸಾಕ್ಷಿಗಳು ಸರಿಯಿಲ್ಲ ಅಂತೇಳಿ. ಆಗ ಏನಾಗುತ್ತೋ ನೋಡ್ಬೇಕು. ಕಾನೂನಿಗೆ ಪ್ರತಿಯೊಬ್ರು ಕೂಡ ತಲೆ ಬಾಗ್ಲೇಬೇಕು. ಕೋರ್ಟ್ ಏನ್ ಕೇಳುತ್ತೆ, ಎವಿಡೆನ್ಸ್ ಕೇಳುತ್ತೆ. ಆ ಎವಿಡೆನ್ಸ್ ಇಲ್ಲ ಅಂತಂದ್ರೆ ಯಾವುದನ್ನು ಕೂಡ ನಂಬೋದಿಲ್ಲ. ಅಷ್ಟೇ. ಮುಂದಿನ ಸುದ್ದಿ ಗಮನ. ನಾಳೆನೇ ಮುಗಿದೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನೂ ಇದಾರೆ, ಇನ್ನೂ ಇಬ್ಬರದೇ ಆಗಿರೋದು. ಇನ್ನು 200 ಜನರ ಮೇಲಿದ್ದಾರೆ ಸಾಕ್ಷಿಗಳು. ಅಷ್ಟು ಜನರದು ಆಗ್ಬೇಕಲ್ಲ. ಎಲ್ಲಾರ್ಗೂ ಕೂಡ ಪ್ಲಸ್ ಪಾಯಿಂಟ್. ನಾಳೆನೇ ಆಗ್ಬಿಡಲ್ಲ, ನೆಕ್ಸ್ಟ್ ಮಂತ್ ಆಗ್ಬಿಡಲ್ಲ, ಮಿನಿಮಮ್ 1 ವರ್ಷ ಆದ್ರೂ ಬೇಕು. ಅದ್ರ ಒಂದು ರೀತಿಯಲ್ಲಿ ಅವ್ರಿಗೆ ಹೋಪ್ಸ್ ಅದಂತೂ ಸಿಕ್ಕಿದೆ. ಸೊ ರತ್ನಪ್ರಭಾ ಅವರ ರೀತಿ ಹೇಳಿದ್ರೆ ಅಕ್ವಿಟ್ ಆಗ್ಬೋದು, ಸಾಕ್ಷಿಗಳು ಸರಿಯಿಲ್ಲ ಅಂತೇಳಿ. ಆಗ ಏನಾಗುತ್ತೋ ನೋಡ್ಬೇಕು. ಕಾನೂನಿಗೆ ಪ್ರತಿಯೊಬ್ರು ಕೂಡ ತಲೆ ಬಾಗ್ಲೇಬೇಕು. ಕೋರ್ಟ್ ಏನ್ ಕೇಳುತ್ತೆ, ಎವಿಡೆನ್ಸ್ ಕೇಳುತ್ತೆ. ಆ ಎವಿಡೆನ್ಸ್ ಇಲ್ಲ ಅಂತಂದ್ರೆ ಯಾವುದನ್ನು ಕೂಡ ನಂಬೋದಿಲ್ಲ. ಅಷ್ಟೇ. ಮುಂದಿನ ಸುದ್ದಿ ಗಮನ.